ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್ ಗೌಡ. ನೀವು ನೋಡ್ತಾ ಇದ್ದೀರಾ A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಮಕೂರು ರೋಡು ಮಾದನಾಯಕನಹಳ್ಳಿಯಿಂದ ಹೈವೇಯಿಂದ ಒಂದು 2.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಮನೆ ಇದೆ ಫ್ರೆಂಡ್ಸ್. ಈ ಮನೆ ಬಂದ್ಬಿಟ್ಟು ಲಕ್ಷ್ಮೀಪುರ ನಗರಸಭಾ ಲಿಮಿಟಲ್ಲಿ ಬರುತ್ತೆ. ಮಾದನಾಯಕನಹಳ್ಳಿ ನಗರಸಭಾ ಲಿಮಿಟು. ಸೊ ಲಕ್ಷ್ಮೀಪುರ ಏರಿಯಾದಲ್ಲಿ ಬರತಕ್ಕಂಥ ಒಂದು ಮನೆ. ಈ ಒಂದು ಏರಿಯಾದಲ್ಲಿ ನಿಮಗೆ 1540 ಸೌತ್ ಫೇಸ್ ಸೈಟು, ಈಸ್ಟ್ ಫೇಸ್ ಡೋರು, 15ಕ್ಕೆ 40, 15 ವಿಡ್ತು, 40 ಲೆಂತು, 15 ಅಡಿ ಅಗಲ ಇದೆ, 40 ಅಡಿ ಉದ್ದ ಇದೆ. ಈ ಒಂದು ಮೆಜರ್ಮೆಂಟಲ್ಲಿ ಒಂದು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ನೋಡಿ. ಬಿಲ್ಡಿಂಗಿನ ಕಾನ್ಸೆಪ್ಟು ಈ ಟೈಪ್ ಇದೆ. ಗ್ರೌಂಡ್ ಫ್ಲೋರು ಸಿಂಗಲ್ ಬೆಡ್ರೂಮ್ ಪ್ಲಸ್ ಪಾರ್ಕಿಂಗು. ಫಸ್ಟ್ ಫ್ಲೋರು 2 ಬೆಡ್ರೂಮ್. ಒಂದು 2 ಇಯರ್ಸ್ ಹಿಂಭಾಗ ಈ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗಿದೆ. ಸೊ ಲೇಟೆಸ್ಟ್ ಬಿಲ್ಡಿಂಗು, ನ್ಯೂ ಬಿಲ್ಡಿಂಗೇ ಇದು, ತುಂಬ ಓಲ್ಡ್ ಏನಿಲ್ಲ. ಜಸ್ಟ್ 2 ಇಯರ್ಸ್, 2ನೇ ವರ್ಷದಲ್ಲಿ ರನ್ನಿಂಗ್ ಇದೆ. ಸೊ ಅಕ್ಕಪಕ್ಕ ಎಲ್ಲ ಫುಲ್ ಮನೆಗಳಿದ್ದಾವೆ. ಖಾತಾ ಟೈಪ್ ಬಂದ್ಬಿಟ್ಟು ಈ ಖಾತಾ, ಈಗ ಎಲ್ಲ ಈ ಖಾತಾ ಶುರುವಾಗಿದೆ. ಖಾತಾ ಇದೇನು ಇಶ್ಯೂ ಇರೋದಿಲ್ಲ. ಈ ಖಾತಾ ಮಾಡಿಕೊಂಡು ಇದನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಇದು ನಗರಸಭೆ ಲಿಮಿಟಲ್ಲಿದೆ. ನಗರಸಭೆ ವಾಟ್ರು ಪ್ಲಸ್ ಪವರ್ ಫೆಸಿಲಿಟಿ, ವಾಟರ್ ಫೆಸಿಲಿಟಿ ಎಲ್ಲ ಇದೆ ನೋಡಿ. ಪಾರ್ಕಿಂಗ್ ಏರಿಯಾ ಈ ಟೈಪ್ ಇದೆ. ಕಾರ್ ಪಾರ್ಕಿಂಗ್ ಏರಿಯಾ, ಕಾರ್ ಆ್ಯಂಡ್ ಬೈಕ್ ನೋಡಿ. ವಾಲ್ಗೆ ಈ ಎಲ್ಲ ಟೈಲ್ಸ್ಗಳನ್ನು ಅಪ್ಲೈ ಮಾಡಿದ್ದಾರೆ. ಮೀಟ್ರ್ ಬೋರ್ಡನ್ನು ಫಿಕ್ಸ್ ಮಾಡಿದ್ದಾರೆ ಈ ಒಂದು ಪಾರ್ಕಿಂಗ್ ಏರಿಯಾದಲ್ಲಿ. ಲೆಫ್ಟಲ್ಲಿ ನೋಡಿ, ಪಾರ್ಕಿಂಗ್ ಏರಿಯಾ ಈ ಟೈಪ್ ಇದೆ. ಸೊ ಹಾಗೆ ಈಸ್ಟ್ ಫೇಸ್ಗೆ ಡೋರನ್ನು ಇಟ್ಟಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ನೋಡಿ. ಈಸ್ಟ್ ಫೇಸ್ ಡೋರು, ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ನೋಡಿ. ಅಪ್ ಟು ಬಾಟಮ್ ಟು 7 ಫೀಟ್ ಹೈಟ್ವರೆಗೂ ಫುಲ್ಲು ಟೈಲ್ಸ್ಗಳನ್ನು ಹಾಕಿದ್ದಾರೆ. ವಾಷಬಲ್ ಇರುತ್ತೆ ನೋಡಿ. ಇದು ಗ್ರೌಂಡ್ ಫ್ಲೋರ್ನ ಮನೆ. ಗ್ರೌಂಡ್ ಫ್ಲೋರ್ ಮನೆ ಎಂಟ್ರೆನ್ಸ್, ಅಕ್ಕಪಕ್ಕ ಫುಲ್ ಮನೆಗಳೆಲ್ಲ ಆಗಿದ್ದಾವೆ. ಲೋನೆಲ್ಲ ಅಪ್ಲೈ ಆಗುತ್ತೆ ಈ ಬಿಲ್ಡಿಂಗಿಗೆ. ಆಲ್ರೆಡಿ ಬ್ಯಾಂಕ್ ಲೋನ್ ಇದೆ ಈ ಬಿಲ್ಡಿಂಗಿನ ಮೇಲೆ. ನೀವು ಬೇಕಾದರೆ ಈ ಬ್ಯಾಂಕ್ ಲೋನನ್ನು ಟೇಕ್ ಓವರ್ ಮಾಡ್ಬೋದು ನೋಡಿ. ಯಾರಾದರೂ ಈ ಒಂದು ಲೊಕೇಶನಲ್ಲಿ ಒಂದು 1540 600 ಫೀಟ್ ಆಫ್ ಸೈಟ್ ಮನೆ ನೋಡ್ತಾ ಇದ್ದರೆ, G+1 ಬೆಂಗಳೂರು ತುಮಕೂರು ರೋಡ್, ತುಮಕೂರು ರೋಡಲ್ಲಿ ಮಾದನಾಯಕನಹಳ್ಳಿ ಹೈವೇಯಿಂದ ಒಂದು 2.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಇದೆ. ಸೊ ಈ ಮನೆಯಿಂದ ಬಸ್ ಸ್ಟಾಪ್ಗೆ ಒಂದು 200 ಮೀಟ್ರು, ಲಕ್ಷ್ಮೀಪುರ ಬಸ್ ಸ್ಟಾಪ್ಗೆ 200 ಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಇದೆ. ಸುತ್ತಮುತ್ತ ಸ್ಕೂಲು, ಕಾಲೇಜಸ್ಸು, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳು ಅಕ್ಕಪಕ್ಕ ಎಲ್ಲ ಡೆವಲಪ್ಮೆಂಟ್ ಆಗಿದ್ದಾವೆ. ಸೊ ಈ ಕಡೆ ಮಾಗಡಿ ರೋಡ್ಗೆ ನಿಮಗೆ ಈ ಬಿಲ್ಡಿಂಗಿಂದ ಜಸ್ಟ್ 5 ಕಿಲೋಮೀಟರ್, ತುಮಕೂರು ರೋಡ್ಗೆ 2.5 ಕಿಲೋಮೀಟ್ರು ನೋಡಿ. ಇದು ಕಿಚನ್ ಏರಿಯಾ. ಕಿಚನ್ ಏರಿಯಾ ನೋಡ್ತಾ ಇದೆ ಫ್ರೆಂಡ್ಸ್. ಇದು ಓಪನ್ ಕಿಚನ್ ಪ್ಲಸ್ ಸಿಂಗಲ್ ಬೆಡ್ರೂಮ್. ಸೊ ನಾವು ವಿಸಿಟ್ ಮಾಡೋ ಟೈಮಲ್ಲಿ ಪವರ್ ಇರಲ್ಲ, ಹಂಗಾಗಿ ಸ್ವಲ್ಪ ಡಾರ್ಕಾಗಿ ಕಾಣ್ತಾ ಇರುತ್ತೆ. ಕರೆಂಟ್ ಇಲ್ಲದ ಕಾರಣ ಲೈಟ್ಗಳನ್ನು ಆನ್ ಮಾಡೋಕ್ಕಾಗಿಲ್ಲ. ಸೊ ವಿಡಿಯೋ ಕ್ಲಾರಿಟಿ ಸ್ವಲ್ಪ ಡಾರ್ಕ್ ಬರ್ತಾ ಇದೆ. ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಬಂದು ಒಂದ್ಸಲಿ ಲೈವ್ ವಿಸಿಟ್ ಮಾಡಿ ನೋಡಿ. ಇದು ಬೆಡ್ರೂಮು. ಬೆಡ್ರೂಮಲ್ಲಿ ಸಜ್ಜಾ ಎಲ್ಲ ಹಾಕಿದ್ದಾರೆ. ಮೇಲ್ಗಡೆ ಎಲ್ಲ ಸ್ಟೋರೇಜ್ ಇದೆ. ಇದು ವಿತೌಟ್ ಇಂಟೀರಿಯರ್ ವರ್ಕು. ಇಂಟೀರಿಯರ್ ವರ್ಕ್ ಏನು ಮಾಡಿಲ್ಲ ನೋಡಿ. ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಏರಿಯಾ ಇದೆ. ನೋಡಿ ಫ್ರೆಂಡ್ಸ್, ವೆಸ್ಟರ್ನ್ ಕಾಮನ್ ಟಾಯ್ಲೆಟ್, ಒಳಗಡೆ ಅಟ್ಯಾಚ್ ಹೊಂದಿರೋದು, ಮತ್ತು ಹೊರಗಡೆ ಒಂದು ಕಾಮನ್ ಟಾಯ್ಲೆಟ್ ಮಾಡಿದ್ದಾರೆ. ಇಲ್ಲಿ ಬೆಡ್ರೂಮ್ಗೇನು ಅಟ್ಯಾಚ್ ಇಲ್ಲ, ಇಂಡಿವಿಜುವಲ್ ಆಗಿದೆ. ಹೊರಗಡೆ ಒಂದು ಇಂಡಿವಿಜುವಲ್ ಆಗಿದೆ. ಒಳಗಡೆ ವೆಸ್ಟರ್ನ್ ಮಾಡಿದ್ದಾರೆ, ಹೊರಗಡೆ ಇಂಡಿಯನ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ನ ಮನೆ ಇದು. ಗ್ರೌಂಡ್ ಫ್ಲೋರ್ ಮನೆಯಲ್ಲಿ ಸಿಂಗಲ್ ಬೆಡ್ರೂಮ್, ಆಲ್ ಆನ್ ಕಿಚನ್, ಸಿಂಗಲ್ ಬೆಡ್ರೂಮ್.
ಸೊ ಸುತ್ತಮುತ್ತ ಏರಿಯಾಗಳು ನೀವು ನೋಡೋದಾದರೆ ಕಂಸಂದ್ರ, ಕದರ್ನಹಳ್ಳಿ, ಮಾದನಾಯಕನಹಳ್ಳಿ, ಗಂಗೋನಹಳ್ಳಿ ಈ ಒಂದು ಸುತ್ತಮುತ್ತ ಏರಿಯಾಗಳಿದ್ದಾವೆ. ಮಾದಾವರ. ಸೊ ಮಾದಾವರ ಮೆಟ್ರೋ ಸ್ಟೇಷನಿಂದ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಇದೆ ಫ್ರೆಂಡ್ಸ್. ಹೈವೇಗೆ ಬಂದ್ಬಿಟ್ಟು 2.5 ಕಿಲೋಮೀಟ್ರು. NH4 ಹೈವೇ, ತುಮಕೂರು ರೋಡ್, KSRTC ಬಸ್ಗಳು ಓಡಾಡೋಂಥ ರೋಡಿಗೆ ಈ ಮನೆಯಿಂದ ಒಂದು 2.5 ಕಿಲೋಮೀಟ್ರ್ ಇದೆ. BMTC ಬಸ್ ಸ್ಟಾಪ್ ಬಂದ್ಬಿಟ್ಟು ಜಸ್ಟ್ ಒಂದು 500 ಮೀಟ್ರು, ಒಂದು ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ BMTC ಬಸ್ ಸ್ಟಾಪ್ ಇದೆ. ಸೊ ಈ ಮನೆಯಿಂದ ನೀವು ಮೇನ್ ರೋಡ್ಗೆ ಹೋಗೋದಾದರೆ BMTC ಇದೆ, ಆಟೋ ಇದೆ, ಬಸ್ ಫೆಸಿಲಿಟಿ ಇದೆ. ಸೊ ಈಗ ಟೈಮಿಂಗ್ಸ್ ಇದೆ ಬಸ್ಗಳದೆಲ್ಲನ. ಸೊ ಮುಂದೆ ಅಪ್ಕಮಿಂಗ್ ರೆಗ್ಯುಲರಾಗಿ ಓಡಾಡ್ತಾ ಇರುತ್ತೆ. ಈಗ ಎವ್ರಿ ಒಂದು 5 to 10 ಮಿನಿಟ್ಸ್ ಒಂದೊಂದು ಬಸ್ ಇದೆ. ಮಾಗಡಿ ಕಡೆಯಿಂದ, ಮಾಗಡಿ ರೋಡಿಂದ ಮಾದನಾಯಕನಹಳ್ಳಿ, ಮಾದನಾಯಕನಹಳ್ಳಿಯಿಂದ ಕಡಬಗೆರೆ ಕ್ರಾಸ್ ಈ ಒಂದು ರೂಟಿಂಗ್ಸಲ್ಲಿ ಬಸ್ಗಳಿದ್ದಾವೆ. ಈ ಎರಡೂ ರೂಟಿಂಗ್ಸ್ ಹೋಗೋಂಥ ಬಸ್ಗಳು ಈ ಮನೆಯಿಂದ ಜಸ್ಟ್ ಒಂದು 500 ಮೀಟರ್ ಡಿಸ್ಟೆನ್ಸಲ್ಲಿ ನಿಮಗೆ ಬಸ್ ಸ್ಟಾಪ್ ಇದೆ. ಯಾವ ಕಡೆ ಬೇಕಾದ್ರೂ ಹೋಗ್ಬೋದು. ಮಾಗಡಿ ರೋಡ್ಗೂ ಹೋಗ್ಬೋದು, ಮಾದನಾಯಕನಹಳ್ಳಿಗೂ ಹೋಗ್ಬೋದು, ಈ ಕಡೆ 8 ಮೈಲ್ಗೆ ಹೋಗ್ಬೋದು. ಗಂಗೋನಹಳ್ಳಿ ಮತ್ತು ತಿಪ್ಪೇನಹಳ್ಳಿ, ದೊಡ್ಡಬಿದ್ರಕಲ್ ವಯಾ 8ನೇ ಮೈಲಿ ಈ ಒಂದು ರೂಟಿಂಗಲ್ಲಿ ಬಸ್ಸಸ್ ಇದ್ದಾವೆ. ನೋಡಿ ಫ್ರೆಂಡ್ಸ್, ಈಗ ಫಸ್ಟ್ ಫ್ಲೋರ್ನ ಮನೆ ನಾವು ಎಂಟ್ರಿ ಆಗಿದ್ದೀವಿ. ಫಸ್ಟ್ ಫ್ಲೋರಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್. ನೋಡಿ ಆಲ್ ಈ ಟೈಪ್ ಇದೆ. ಇಲ್ಲಿ ಕಿಚನ್ ಪ್ಲಸ್ 2 BHK. ಸೊ ಯಾವುದ್ರಲ್ಲೂ ಅಟ್ಯಾಚ್ ಆಗಿರೋದಿಲ್ಲ, ಇಂಡಿಪೆಂಡೆಂಟ್ ಆಗಿರುತ್ತೆ. ವಾಶ್ರೂಮು ಒಂದೇ ಒಂದು ವಾಶ್ರೂಮು. ನೋಡಿ ಪೂಜಾ ರೂಮ್ ಇದೆ ಹಾಗೂ ಕಿಚನ್ ಇದೆ ಪಕ್ಕದಲ್ಲಿ. ಪೂಜಾ ರೂಮ್, ಕಿಚನ್ ಜಾಯಿಂಟೆಡ್ಡು, ಬಟ್ ಅಕ್ಕಪಕ್ಕ ಫುಲ್ ಇಲ್ಲ. ಒಂದು ವಾಲ್ ಇದೆ. ನೋಡಿ ಫಾಲ್ ಸೀಲಿಂಗ್ ಎಲ್ಲ ಈ ಟೈಪ್ ಇದೆ. ಒಂದು ಬಜೆಟೆಡ್ಡಲ್ಲಿ ಈ ಒಂದು ಮನೆ ಇದೆ ಫ್ರೆಂಡ್ಸ್. ನೋಡಿ ಪೂಜಾ ರೂಮು. ಸೊ ರಾಯಲ್ ಪ್ಲೇ ಮಾಡಿದ್ದಾರೆ ವಾಲ್ಗಳನ್ನ. ನೋಡಿ ಇದು ಕಿಚನ್. ನೋಡಿ ಫ್ರೆಂಡ್ಸ್, ಕಿಚನ್ ಈ ಟೈಪ್ ಇದೆ. ಕಿಚನ್ಗೆಲ್ಲ ಅಪ್ ಟು ಬಾಟಮಿಂದ 3 ಅಡಿ 4 ಅಡಿ ತನಕ ಎಲ್ಲ ಫುಲ್ಲು ವಾಲ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ನೋಡಿ ಕಿಚನ್ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಇದೆ. ಸೊ ಲೇಟೆಸ್ಟ್ ಒಂದು 2 ಇಯರ್ಸ್ ಹಿಂಭಾಗದಲ್ಲಿ ಈ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗಿದೆ. ಹೊಸ ಮನೆ ಟೈಪೇ ಇದೆ. ನೋಡಿ ಇಲ್ಲಿ ಸಮೇತ ಕಿಚನ್, ಹಾಲ್ ಆ್ಯಂಡ್ ಕಿಚನ್ ಮತ್ತು 2 ಬೆಡ್ರೂಮ್. ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಇರೋವಂಥ ಮನೆ. ಒಂದು ಕಾಮನ್ ಟಾಯ್ಲೆಟ್. ಟಾಯ್ಲೆಟ್ ಎಂಟ್ರೆನ್ಸಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಒಂದು ವಾಶ್ ಬೇಸಿನನ್ನು ಇಟ್ಟಿದ್ದಾರೆ. ಆ್ಯಂಡ್ ವಾಶ್ ಬೇಸಿನ್. ನೋಡಿ ಇಲ್ಲಿ ಇಂಡಿಯನ್ ಟಾಯ್ಲೆಟನ್ನು ಮಾಡಿದ್ದಾರೆ. ವಾಲ್ ಮಿಕ್ಸರ್ ಟೆಕ್ನಾಲಜಿ ಮಾಡಿದ್ದಾರೆ. ನೋಡಿ ಬಾತ್ರೂಮ್ ಟೈಲ್ಸ್ ಮತ್ತು ವಾಲ್ ಮಿಕ್ಸರ್ಸ್, ಹೆಡ್ ವಾಷರ್, ಶವರ್ಸ್ ಎಲ್ಲ SS ಫಿಟ್ಟಿಂಗ್ಸ್ ಇದೆ. ನೋಡಿ ಇದು ಫಸ್ಟ್ ಫ್ಲೋರ್ನ ಕಾಮನ್ ಟಾಯ್ಲೆಟ್ ಏರಿಯಾ, ಇಂಡಿಯನ್ ಟಾಯ್ಲೆಟ್. ನೋಡಿ ಇದು ರೂಮ್ ನಂಬರ್ 2. ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇತ್ತು, ಇಲ್ಲಿ ರೂಮ್ ನಂಬರ್ 2. ಇದು ಒಂದು ಅಡಿಷ್ನಲ್ ರೂಮು.
ಸೊ ಇಲ್ಲಿ ಒಂದು ಸ್ಮಾಲ್ ಅಲ್ಮೆರಾ ಮಾಡಿದ್ದಾರೆ. ಸೊ ನೋಡಿ, ರೂಮ್ ಸ್ಪೇಸ್ ಈ ಟೈಪ್ ಇದೆ. ನೋಡಿ, ಡ್ಯುಯಲ್ ಕಲರ್ ಪೇಂಟ್ಗಳನ್ನು ಮಾಡ್ಕೊಂಡಿದ್ದಾರೆ ಪ್ರೆಸೆಂಟ್ ಇರೋರು. ನೋಡಿ, 2 ಸೋಫಾ ಸೆಟ್ ಹಾಕಿದ್ದಾರೆ. ಸೋಫಾ ಸೆಟ್ ಹಾಕ್ಬಿಟ್ಟು ಇನ್ನು ರಿಮೈನಿಂಗ್ ಜಾಗ ಒಂದು 2-3 ಫೀಟ್ ಇದೆ. ಇದು ಬೆಡ್ರೂಮ್ ನಂಬರ್ 2. ಬೆಡ್ರೂಮ್ ನಂಬರ್ 2 ನೀವು ನೋಡ್ಬೋದು ಸ್ಪೇಸ್ ಯಾವ ಟೈಪ್ ಇದೆ. ನೋಡಿ, ಇದು ಲಿವಿಂಗ್ ಏರಿಯಾ ಹಾಲಲ್ಲಿ 2 ಸೋಫಾ ಹಾಕಿದ್ದಾರೆ. ಒಂದು 3-4 ಅಡಿ ಮಾತ್ರ ಗ್ಯಾಪ್ ಇದೆ. ಇದು ಮಾಸ್ಟರ್ ಬೆಡ್ರೂಮಲ್ಲಿ ನೀವು ನೋಡ್ಬೋದು ಡಬಲ್ ಕಾಟ್ ಹಾಕಿ ಒಂದು ಅಲ್ಮೆರಾ ಇಟ್ಟಿದ್ದಾರೆ. ಇನ್ನೊಂದು 2-3 ಅಡಿ ಜಾಗ ಇರುತ್ತೆ. ಸೊ ಯಾರಾದರೂ ಸಿಂಪಲ್ ಬಜೆಟಲ್ಲಿ ನೀವೇನಾದರೂ ಈ ಒಂದು ಲೊಕೇಶನಲ್ಲಿ ತುಮಕೂರು ರೋಡು ಮಾದನಾಯಕನಹಳ್ಳಿ ನಿಯರ್ ಬೈ ಮನೆ ನೋಡ್ತಾ ಇದ್ದರೆ ಈ ಮನೆನ ಒಂದ್ಸಲಿ ವಿಸಿಟ್ ಮಾಡಿ ಫ್ರೆಂಡ್ಸ್. 1540 15ಕ್ಕೆ 40 600 ಅಡಿ 600 ಫೀಟ್ ಆಫ್ ಸೈಟ್ ಮೆಜರ್ಮೆಂಟ್ ಬರುತ್ತೆ. ಬ್ಯಾಂಕ್ ಲೋನ್ ಅಪ್ಲೈ ಆಗುತ್ತೆ. ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಆಗುತ್ತೆ. ಈ ಖಾತಾ ನಗರಸಭೆ ಕಡೆಯಿಂದ ಈ ಖಾತಾ ಮಾಡ್ತಾರೆ. ಸೊ ಈ ಮನೆಯ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 45 ಲ್ಯಾಕ್, 45 ಲಕ್ಷ ನೆಗೋಷಬಲ್. 45 ಲ್ಯಾಕ್ಸ್ ಕೋಟ್ ಮಾಡಿದ್ದಾರೆ ಓನರ್ ಪ್ರೈಸು. ಇದರಲ್ಲಿ ಸ್ಲೈಟ್ಲಿ ನೆಗೋಷಬಲ್ ಅಂತ ಹೇಳಿದ್ದಾರೆ. ಸೊ ನೋಡಿ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಒಂದು 2 ಇಯರ್ಸಲ್ಲಿ ಕಟ್ಟಿರೋವಂಥ ಕನ್ಸ್ಟ್ರಕ್ಷನ್ ಆಗಿರುವಂಥ ಮನೆ, ಹೊಸ ಮನೆ, ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಇನ್ನು ಮೇಲ್ಗಡೆ 2 ಫ್ಲೋರ್ ಕಟ್ಬೋದು. ಸೊ ನೋಡಿ, ಸುತ್ತಮುತ್ತ ಸ್ಕೂಲು, ಕಾಲೇಜಸ್ಸು, ಬಸ್ ಸ್ಟಾಪ್ಸು ಎಲ್ಲ ಫೆಸಿಲಿಟಿ ಇದೆ. ಅಕ್ಕಪಕ್ಕ 1 ಕಿಲೋಮೀಟರ್ ಸರೌಂಡಿಂಗ್ಸಲ್ಲಿ 2 ಸ್ಕೂಲ್ ಇದೆ. ಸುತ್ತಮುತ್ತ ಎಲ್ಲ ಫುಲ್ಲು ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ. ಎಲ್ಲ ಹೊಸ ಏರಿಯಾ, ಹೊಸ ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ ಫ್ರೆಂಡ್ಸ್. ನೋಡಿ, ನೀವು ಸರೌಂಡಿಂಗ್ಸ್ ನೋಡೋದಾದರೆ ಈ ಟೈಪ್ ಇದೆ. ಇನ್ನೂ ಕೆಲವು ಸೈಟ್ಗಳು ಖಾಲಿ ಇದೆ, ಕೆಲವು ಫಿಲ್ ಆಗಿದೆ. ಸೊ ಯಾವುದೇ ಥರ ಇಲ್ಲೀಗಲ್ ಇರೋದಿಲ್ಲ, ಲಿಟಿಗೇಷನ್ ಇರೋದಿಲ್ಲ, ಲೀಗಲ್ ಕರೆಕ್ಟಾಗಿದೆ. ಸೈಟ್ ಫೇಸ್ ಬಂದ್ಬಿಟ್ಟು ಸೌತ್ ಫೇಸ್ ಸೈಟು, ಈಸ್ಟ್ ಫೇಸ್ ಡೋರು, ಗ್ರೌಂಡ್ ಫ್ಲೋರ್ ಸಿಂಗಲ್ ಬೆಡ್ರೂಮ್, ಫಸ್ಟ್ ಫ್ಲೋರ್ ಡಬಲ್ ಬೆಡ್ರೂಮ್. ಒಂದು 2 ಇಯರ್ಸ್ ಓಲ್ಡ್ ಬಿಲ್ಡಿಂಗ್. 2 ವರ್ಷ ಆಗಿದೆ ಮನೆ ಕನ್ಸ್ಟ್ರಕ್ಷನ್ ಆಗಿಬಿಟ್ಟು 2 ವರ್ಷ ಆಗಿದೆ. ಮನೆಯಲ್ಲಿ ಓನರ್ ಅಷ್ಟೇ ಹಿಂಗಾಗಿದ್ದಾರೆ. ಸೊ ಓನರು ಈ ಮನೆಯಲ್ಲಿರುವಂಥವ್ರು ಸದ್ಯಕ್ಕೆ ಬೇರೆ ಕಡೆ ಲೊಕೇಶನ್ ಚೇಂಜ್ ಮಾಡಬೇಕಾಗಿದೆ. ಅವರ ಜಾಬ್ ಲೊಕೇಶನ್ಗಳ ಸ್ವಲ್ಪ ಡಿಸ್ಟೆನ್ಸ್ ಆಗಿರೋದ್ರಿಂದ ಈ ಮನೆಯನ್ನು ಸೇಲ್ ಮಾಡ್ತಾ ಇದ್ದಾರೆ. ಬ್ಯಾಂಕಲ್ಲಿ ಲೋನ್ ಇರುವಂಥ ಮನೆ ಇದು. ನೋಡಿ, ಸುತ್ತಮುತ್ತ ಸರೌಂಡಿಂಗ್ಸು ಈ ಟೈಪ್ ಇದೆ. ಸೊ ಮನೆ ಮುಂದೆ ಅಪ್ ಟು ಮೇನ್ ರೋಡಿಂದ ಕಾಂಕ್ರೀಟ್ ರೋಡ್ ಆಗಿದೆ. ನಗರಸಭೆಯಿಂದ ವಾಟರ್ ಫೆಸಿಲಿಟಿ ಇದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನಿನ್ನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.